ಅಕ್ರಮ ಗೋಸಾಗಣೆ ಮಾಡಿದ್ದನ್ನ ತಡೆದಿದ್ದೇ ತಪ್ಪ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂತಹ ಆರೋಪ ಕೇಳಿಬರುತ್ತಾ ಇದೆ. ತಿಪಟೂರಿನ ಗಾಂಧಿನಗರ ರಂಗಾಪುರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮ ಗೋಸಾಗಣೆ ಮಾಡಿದ್ದನ್ನ ತಡೆದಿದ್ದೇ ತಪ್ಪ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬರುತ್ತಾ ಇದೆ. ತಿಪಟೂರಿನ ಗಾಂಧಿನಗರ ರಂಗಾಪುರ ರಸ್ತೆಯಲ್ಲಿ ನಡೆದಂಥ ಘಟನೆ ಇದು. ಕಸಾಯಿಖಾನೆಗೆ ಅಕ್ರಮ ಗೋಸಾಗಣೆ ತಡೆದಿದ್ದಕ್ಕೆ ಗಲಾಟೆ ಉಂಟಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಯುವಕರಿಂದ ಹಿಂದೂಗಳ ಮೇಲೆ ಹಲ್ಲೆಯಾಗಿದೆ. ಗೌತಮ್, ಆನಂದ್, ಶ್ರೇಯಸ್, ಸಚಿನ್, ಪ್ರಜ್ವಲ್ ಮೇಲೆ ಹಲ್ಲೆಯಾಗಿದೆ. ಗಾಯಾಳುಗಳಿಗೆ ಸದ್ಯ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಈಗ ತಿಪಟೂರಿನಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಗರದಾದ್ಯಂತ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಆಸ್ಪತ್ರೆಗೆ ಮಾಜಿ ಸಚಿವ ಬಿಸಿ ನಾಗೇಶ್, ಬಿಜೆಪಿ ಮುಖಂಡರು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಏನಾಯಿತು, ಹಲ್ಲೆಯ ವಿಚಾರವಾಗಿಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸದ್ಯ ಅಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಪೊಲೀಸರು ಕೂಡ ಮುನ್ನೆಚ್ಚರಿಕಾ ದೃಷ್ಟಿಯಿಂದ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ನಮಗೆ ಗಾಂಧಿನಗರದಲ್ಲಿ ದನ ಕಡಿಯೋದು ಮಾಡ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗಿದೆ. ಜೊತೆಗೆ ನಮ್ಮ ಗೋಮಾತೆ ಕಡಿಯೋದು ನೋಡಿ ನಮಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಂಥದ್ದಲ್ಲಿ ನಾವು ದನ ಹಿಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿಸಿ ನಮ್ಮ ಮೇಲೆ ನಮಗೆ ದೌರ್ಜನ್ಯ ಮಾಡ್ತಾರೆ. ಇದೇ ಥರ ಇವತ್ತು ಗಾಂಧಿನಗರದಲ್ಲಿ ಬಸವಪುರದ ಹತ್ರ ದನ ಹಿಡಿಬೇಕಾದ್ರೆ ಏಕಾಏಕಿ ಒಂದು 50ರಿಂದ 60 ಜನ ಬೈಕ್ಗಳಲ್ಲಿ ಬಂದು ಏಕಾಕಿ ಹೊಡೆದು ನಮ್ಮ ಹುಡುಗರಿಗೆಲ್ಲ ವಲಯ ಕೊಟ್ಟು ಜನರಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಹಾಗಾಗಿ ನಮ್ಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಅದೇ ಥರ ಗೋಹತ್ಯೆ ಕಾಯ್ದೆನ ಪೂರ್ತಿ ಬಂದ್ ಮಾಡಬೇಕು ತಿಪ್ಟೂರಲ್ಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂಡು. ಅಕ್ರಮವಾಗಿ ಗೋ ಸಾಕಾಣಿಕೆ ಮಾಡ್ತೀವಿ ಅಂತ ವಿಚಾರ ಪೊಲೀಸರಿಗೂ ಇನ್ಫಾರ್ಮ್ ಮಾಡಿ ಆ ಥರ ಒಂದು ಅನುಮಾನ ಬಂದಿರೋ ಗಾಡಿನ ಅವ್ರು ಕೇಳ್ತಾ ವಿಚಾರಿಸ್ತಾ ಇದ್ದಾಗ ಒಂದು 100 ಜನ ಮೇಲೆ ಬಂದು ಪಾಪ 4-5 ಜನ ಏನೋ ಒಂದು ಗೋರಕ್ಷಣೆಗೆ ಅಂತ ಹೋಗಿರೋರ ಮೇಲೆ ಈ ತರ ಅಮಾನುಷವಾಗಿ ಹಲ್ಲೆ ಮಾಡಿರೋದು ತೀರಾ ಖಂಡನೀಯ. ಸೊ ಇದು ತನಿಖೆ ನೀಟಾಗಿ ಆಗ್ಲೇಬೇಕು ಅಂಡ್ ತಪ್ಪಿತಸ್ಥರು ಯಾರ್ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ. ಮಧ್ಯಾಹ್ನ ಬಜರಂಗ ದಳದ ಕಾರ್ಯಕರ್ತರು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದಂತಹ ಗೋವುಗಳನ್ನು ತಡೆದಾಗ ಮುಸಲ್ಮಾನ್ ಜಿಹಾದಿಗಳು ಹಾಗೂ ಅಲ್ಲಿರುವಂತಹ ಮುಸಲ್ಮಾನ್ ಗುಂಡಗಳು ಏಕಾಏಕಿ ಹಲ್ಲೆ ಮಾಡಿ ನಮ್ಮ ಕಾರ್ಯಕರ್ತರ ಗಾಡಿಯನ್ನು ಹೊಡೆದಾಕಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಗೂ ಅಲ್ಲಿ ಬಂದಂತಹ ಪೊಲೀಸ್ ಸಿಬ್ಬಂದಿ